ಸುಬ್ಬಿ ಸುಬ್ಬಿ ಕಾಫಿ ಆಗಿದ್ರೆ ತಗೊಬಮ್ಮಿ. ಹೊಲ್ತಕರೆ ಹೋಗಿದ್ದು ಬರ್ತೀನಿ. ಏನಿಷ್ಟೊತ್ತಾದ್ರೂ ಒಂದು ಲೋಟ ಕಾಫಿ ಮಾಡಿಕೊಂಡಿದ್ವಲ್ಲ, ಏನು ಮಾಡ್ತಿದ್ದೀರಿ ಎಲ್ಲರೂ ಒಳಗೆ? ಹಾಲೆ 8 ಗಂಟೆ ಆಯ್ತಾ ಬತ್ತು. ಹೊಲ ಮನೆ ತಕ್ಕ ಹೋಗೋದು ಬೇಡವಾ ನಾವು? ಇನ್ನು 8 ಗಂಟೆ ಆಯ್ತು, ಒಂದು ಟೀ ಇಲ್ಲ ಒಂದು ಕಾಫಿ ಇಲ್ವಲ್ಲ. ಹೊಲ್ತಕ್ಕೆ ಹೋಗೋರ್ಗೆ ಬಿರ್ಬಿರ್ನೆ ಮಾಡ್ಕೊಡ್ತೀರಿ ಬಿಡು. ಬಿರ್ನೆ ಕಾಯಿಸ್ಕೊಬನ್ನಿ. ಏನು ಮಾಡ್ತಾಯಿದ್ದೀರಿ? ಹೊಲ್ತಕ್ಕೆ ಹೋಗೋದು ಬೇಡವಾ ನಾವು? ಹೊಲ್ತವಿರೋ ಪದಾರ್ಥ ಎಲ್ಲ ಕತ್ಕೊಂಡು ಹೋಯ್ತಾರೆ. ನೀವು ನೋಡಿದ್ರೆ ಇಲ್ಲೇ ಮನೆ ಒಳಗೆ ಮನೆಯಿಂದ ಈಚೆ ಕಡಿಕಿಲ್ವಲ್ಲ. ಇನ್ನೇನು ಹೊಲ್ತಾಗ ಬದುಕ್ಬಿಟ್ಟಾರ ಎಲ್ಲ ಕತ್ಕೊಂಡು ಹೋಯ್ತಾರೆ ಕಣ್. ಮಾಡಿ ತೆಗಿ, ನೀವು ಉದ್ಧಾರ ಮಾಡ್ತೀರಿ ಕಣ ಹಿಂಗಾದ್ರೆ. ಬಿರ್ಬಿರ್ನೆ ಕಾಯಿಸ್ಕೊಬ ಒಂದು ಲೋಟ ಕಾಪಿಯಾ. ಅದಕ್ಕೆ ಬಡ್ಕಂದಿ ಮರೆಯ, ಅದೇ ಮೆತ್ತಕ್ಕೆ ಹೋಗು. ಗಂಟ್ಲಿಗೆ ಹೆಂಗೆ ತುರಿಕೊಂಡಿದ್ದೀನಿ ನೀನು? ಅಷ್ಟಪ್ಪ ಗಂಟ್ಲೆ ಕಡಿಸ್ತೀಯಲ್ಲ, ಹುಷಾರಿಲ್ಲ ಅಂತಿದ್ದಿ, ಅಷ್ಟಪ್ಪ ಗಂಟ್ಲೆ ಕಡಿಸ್ತೀಯಲ್ಲ. ಗೊತ್ತಾಯ್ತಿಲ್ಲ ನಿಂಗೆ ಹೆಂಗೆ ಕರಿಬೇಕು ಅಂತ? ಏನು ಅರ್ಸ್ಕತಿ ಏನೋ ಆಗಿರೋ ನಂಗೆ ಕುಕ್ಕತ ಕೂತಿದೆಯಲ್ಲ. ಏನಾಗಿದೆ ಅದು? ಏನು ಬೇಕೀಗ? ಯಾಕಂಗೆ ಅರ್ಸ್ಕತಾ ಇದೆಯೇ? ಕಾಪಿ ಮಾಡಿ ಕೊಡ್ದೆ ಒಳಗಡೆ ಮನೇಲಿ ಎಲ್ಲ ಕ್ಲೀನ್ ಮಾಡೋದು ಬಿಡ್ವಾ? ಇದಕ್ಕೆ ಕಾಪಿ ಕಾಸ್ಕೊಂಡು ಕೂತ್ಕೊಂತಾರ ನಿಂಗೆ ಅವರು? ನಾನು ಆಚೆ ಕಸೆಲ್ಲ ತೊಳಿತಾ ಕೂತೀನಿ, ಅವ್ರ ಮನೆ ಒಳಗೇನೋ ಪಾತ್ರೆ ತೊಳಿತಾವ್ರೆ, ಕಾಯಿಸ್ಕೊಡ್ತಾರೆ ಕೂತ್ಕೋ. ಅದೇನೇನು ಆಗಿರೋ ನಂಗೆ ಅರ್ಸ್ಕತಾ ಕೂತಿದೆಯಲ್ಲ. ನಿನ್ಗೆ ಎದ್ದ ತಕ್ಷಣ ಅಡುಗೆ ಮನೆಗೆ ಹೊಂಟೋದಾರ ನನ್ನ ಮುಂದ್ಗಡೆ ಕಿರ್ಚ್ಕತಿಯಲ್ಲ, ಹಂಗೆ ಅಂತ ತಿಳ್ಕೊಂಡಿದ್ಯಾ? ಸೊಸಿರ್ತಾವು ಅವ್ರು ಮಾಡ್ಕೊಟ್ಟಾಗ ಕಾಯಿಸ್ಕೊಟ್ಟಾಗ ಕುಡಿಬೇಕು ನೀನು. ನೀನು ಇಷ್ಟ ಬಂದಂಗೆ ಅರ್ಸ್ಕೊಂಡ ತಕ್ಷಣ ಓಡ್ಬರಕ್ಕೆ ನಾನಲ್ಲ ಅಲ್ಲಿ. ಅವೆಲ್ಲ ಕೆಲಸ ಮಾಡ್ಬಿಟ್ಟು ಮಾಡ್ಕೊಡ್ತಾರೆ, ಕಾಯಿಸ್ಕೊಂಡು ಕುಡಿದ್ಬಿಟ್ಟು ಹೋಗು. ಬೇಕಿದ್ರೆ ನೀನೇ ಕಾಯಿಸ್ಕೋಗು. ಅವ್ರ ತಗೊಂಡು ನಾವು ಮಾತಾಡಿಕದ ಇದೇ ಕಮ್ಮಿ, ಇದಕ್ಕೆ ಗಡಿಗೆ ನಾನು ಸುಮ್ಮನೆ ಇರೋದ್ಕ? ಮನೇಲಿ ಜಗಳ ಆಗೋದು ಬೇಡ ಅಂತ ನಾನು ಸುಮ್ಮನೆ. ದಿನ ಜಾಸ್ತಿ ಆಗೋಯ್ತು ನಿಮ್ಮವು. ಹಾಂ 7 ಗಂಟೆಗೆ ಎದ್ದೇಳ್ತಿದ್ದೀರಿ, ಈಗ ನೋಡಿ ಬತ್ತ 8 ಗಂಟೆಗೆ ಎದ್ದೇಳ್ತಾ ಇದ್ದೀರಿ. ಏನು ಕೆಲಸ ಅದ ಒಮ್ಮೆ ಮನೇಲಿ? ಹಾಂ 3 ಜನ ಇದ್ದೀರಲ್ಲ, ಒಂದು ಲೋಟ ಕಾಫಿ ಮಾಡಿ ಕುಡಿಕಾಗ್ನಿಲ್ವಲ್ಲ 8 ಗಂಟೆ ಗಂಟ? ಇನ್ನೇನು ಮಾಡಿಕ್ ನೀವೆಲ್ಲ? ಹೇಳು, ನಾನೇ ಮಾಡ್ಕೋಗಂತೀಯಲ್ಲ. ಎಷ್ಟಿರ್ಬೇಕು ನೋಡಿ ನಿನಗೆ? ನೀನೇಕಿದೆಯೇ? ಓ ಕಾಯಿಸ್ಕೋಬೇಕು ಗಂಡಂಗೇನೋ ಗೊತ್ತಾಯ್ಕಿಲ್ಲ, ಅವ್ರನ್ನೇನು ಕೇಳಿ ಕಾಯಿಸ್ಕೊಡು ನೀನೇ. ಅವ್ರು ಕಾಯಿಸ್ಕೊಡೋ ಗಂಟ ಯಾಕಾಗಿ ಕುತ್ಕೊಂಡಿ ಅಂತ ನೀನೇ ಕಾಯಿಸ್ಕೊಬರ್ಕಾಕಿಲ್ವಾ? ಹೊಲ್ತಕ್ಕೆ ಹೋಯ್ತಾನೆ, ಹೊಲ್ತಕ್ಕೆ ಹೋಗೋರಿಗೆ ಬಿರ್ಬಿರ್ನೆ ಕಾಯಿಸ್ಕೊಡ್ಬೇಕು. ಅವ್ರನ್ನೇ ಕಾಯ್ಕೊಂಡು ಕುತ್ಕೊಂಡ್ರೆ ಆಯ್ಕಿಲ್ಲ ಅನ್ನೋದು ಗೊತ್ತಾಯ್ಕಿಲ್ಲ ನಿನಗೆ? ಏನಿಲ್ವ ಹೇಳು? ಓ ಕಾಯಿಸ್ಕೊಬರೋಕು ನೀನೇ, ಅವ್ರನ್ನೇನು ಕೇಳಿಯೇ? ಒಂದು ಲೋಟ ಕಾಫಿ ಮಾಡಿಕೊಬ್ರಿಕೆ ಅವ್ರನ್ನ ಬೇರೆ ಕಾಯ್ಕೊಂಡು ಕುತ್ಕೊಂಡಳಂತೆ. ಓ ಕಾಯಿಸ್ಕೊಬರೋಕು ಒಂದು ಲೋಟ ಕಾಫಿ ಮಾಡಿಕೆ ಅವರು ಕಾಯಿಸ್ಕೊಡ್ತಾರಪ್ಪ. 9 ಗಂಟೆ ಗಂಟ ಅಲ್ಲೇ ಗಂಟ ಕಾಯ್ಕೊಂಡು ಕೂತ್ಕೊಳ್ಳೋ ಡೈಲಿ ಹೊಲ್ತಕ್ಕೆ ಹೋಗ್ದಂತೆ. ಹೋಗಿ ಬಿರ್ಬಿರ್ನೆ ಕಾಯಿಸ್ಕೊಬರೋಕು ಒಂದು ಲೋಟ ಕಾಪಿಯಾ. ಎಲ್ಲಿಗೆ ಹೋಯ್ತಿದ್ದಿ? ಹೊಲ್ತಕ್ಕೆ ಹೋಯ್ತಿದ್ಯಾ? ಈಗ ಅಷ್ಟಿನಿಂದ ಬಿಟ್ಬಿಟ್ಟು ಭತ್ತ ಎಲ್ಲ ಕಡ್ಗೋಗಿ ಕೂತದೆ ಅಲ್ಲಿ. ಕೂದಿರೋದನ್ನ ಇನ್ನೂ ಭತ್ತ ಬಡ್ದಿಲ್ಲ. ಈಗ ಜ್ಞಾನ ಬತ್ತ ನಿನಗೆ ಹೊಲ ಅದೇ ಅಂತ? ಇಷ್ಟಿನ ಗಂಟೆ ಜ್ಞಾನ ಬರ್ದೇವೈತಲ್ವ ನಿಂಗೆ? ಈಗ ಜ್ಞಾನ ಬತ್ತು ಹೊಲ ಅದೇ ಅಂತ ಅಲ್ವಾ? ಇನ್ನೇನು ಜ್ಞಾನ ಈಗಾರ ಬಂದದಲ್ಲ ಹಾಕು. ಹೊಲ ಮನೆ ಅದೇ ಅಂತವ ಹೋಟೆಲ್ ತಾವ ತಿರ್ಕೊಂಡು ಕೂತ್ಕೊತಿದ್ದೆ. ಎಷ್ಟು ದಿನ ಗಂಟೆ ಜ್ಞಾನ ಬರ್ದೇ ಹೋಯ್ತು. ಈಗ ಹೊಲ ಅದೇ ಅಂತ ಜ್ಞಾನ ಆಯ್ತು ನೋಡಿ ನಿನಗೆ. ಎಷ್ಟು ಬಂದದೆ ಅಂತ ನಿನ್ಗೆ ಈಗ? ಎಂದು ಹೊಲ್ತಕ್ಕೆ ಹೋಯ್ತಿದ್ಯೆ? ಬೀಗರು ಬರ್ತೀನಿ ಅಂತ ಅಂದವ್ರೆ, ಈಗ ಹೋಯ್ತಾ ಇದೆಯಾ ಹೊಲ್ತಕ್ಕೆ? ಇವತ್ತು ಭಾನುವಾರ ಮಗಳು ನೋಡಕ್ಕೆ ಬರ್ತೀನಿ ಅಂತ ಫೋನ್ ಮಾಡಿದ್ರು ಬೀಗರು. ಅವ್ರಿಗೆ ಮಟನ್ ಚಿಕನ್ ತಂದ್ಕೊಡ್ದಂತೆ. ಹೊಂಟೋಗ್ಬಿಟ್ರೆ ನಾನೇನು ಮಾಡಿ ಬಂದಾಗ ಹಂಗೆ ಬರೀ ಇದಕ್ಕೆ ಕಳಿಸ್ತೀನಿ ಅವ್ರಿಗೆ ಉಪಯೋಗ ಸಿಕ್ಕಿ. ಮಟನ್ ಚಿಕನ್ ತಂದ್ಕೊಡ್ಬೇಕಂತ ಜ್ಞಾನ ಇಲ್ವ ನಿನಗೆ? ತಂದ್ಕೊಡ್ಬೇಕು ಅಂತವ. ಅವ್ರನ್ನ ಬೇರೆ ಕಾಯ್ಕೊಂಡು ಕೂತ್ಕೋಬೇಕಲ್ಲ. ಅವನೆಲ್ಲ ಹೋದ್ನ ನಿನ್ನ ಮಗ? ನಾನು ಇನ್ನೂ ಬಂದಿಲ್ಲ, ಅವತ್ತರ ಇದ್ದೋದಾನು. ಭಾನುವಾರ ಬಂದ್ಬಿಟ್ರೆ ಒಟ್ಟಿಗೆ ಸರಿಕಿಲ್ಲ. ಅದೆಲ್ಲಿ ತಿರ್ಗಕ್ಕೆ ಹೋದಾನೆ ಏನು ಕತೆಯೋ ಬರ್ನೇವಲ್ಲ. ಇನ್ನು ನಾನು ಹಂಗೆ ಕಳ್ಸೋಕ್ಕಾಗದ? ಉಪಯೋಗ ಸಿಕ್ಕಿ ಬಂದವ್ರನ್ನ ಅಪರೂಪಕ್ಕೆ ಗೊತ್ತಾಕೋತವ್ರೆ. ನಾವು ಹಬ್ಬ ಮೇಲೆಲ್ಲ ಹೋಗು ಅವ್ರ ಮನೆ ಊಟ ಮಾಡ್ಕೊ ಬಂದ್ಬಿಟ್ಟು ನಾವೀಗ ಏನು ಮಟನ್ ಚಿಕನ್ ಮಾಡ್ದಂತೆ ಹಂಗೆ ಕಳ್ಸಿಕ್ಕದ ಮರೆಯ ಹೋಗ್ತಾರಾಗು. ಒಂದು ಮಟನ್ 1 kg ಚಿಕನ್ 1 kg ತಗೊಂಡು ಸಾಂಬಾರು ಸೊಪ್ಪು ತಗೊಬರೋ 2 ಕಂತೆ. ಏನು ಇಷ್ಟೊತ್ತಲ್ಲಿ ಹೇಳ್ತಿದ್ದಿಲ್ಲವ? ಭಾಳ ಹೊತ್ತಂತ ಹೇಳ್ತಿದ್ಯಿ. ಇಷ್ಟೊತ್ಕೊಂಡು ಮಡಿಕೊಂಡು ಕೂತ್ಕೊಂಡಾರ ಮಟನ? ಹಾಲೆ ಖಾಲಿಯಾಗಿರ್ತದೆ. ಅವ್ರೇನು ಮೊದಲೇ ಬುಕ್ ಮಾಡ್ಕೋಬೇಕು ಮಟನ್ಗೆ. ಇಲ್ಲ ನಾವು 10 ಟೈಮ್ ಸಿಕ್ಕದ ಅಲ್ಲಿ ಮಟನು? ಬರೀ ಚಿಕನ್ ಇರ್ತದೆ ಅಷ್ಟೇ. ಹಾಲೆ 8 ಗಂಟೆ ಕೂತದೆ, ಇಷ್ಟೊತ್ತು ಗಂಟೆ ಇದ್ದದ ಹಾಲೆ ಖಾಲಿ ಮಾಡಿರ್ತಾರೆ. ಮೊದಲೇ ಹೇಳ್ವೆ, ಈಗ ಹೇಳ್ತಾ ಕೂತಿದ್ದಿ. ನೋಡ್ತೀನಿ ಇರು, ಸಿಕ್ಕಿದ್ರೆ ತಗೊಬತ್ತೀನಿ. ಚಿಕನ್ 2 kg, ಮಟನ್ ಏನಾದ್ರು ಸಿಕ್ನಿಲ್ಲ ಅಂದರೆ ಚಿಕನ್ನೇ ತಗೊಬತ್ತೀನಿ. ಒಂದು 2 kg ಅಷ್ಟ ಸಾಲ್ತದೆ ಅಲ್ವಾ? ಇಬ್ರು ಬಂದಾರಂತೋ ಬೀಗರು ಒಬ್ಬರೇ ಬಂದಾರಂತೋ? ಇಬ್ರು ಬಂದಾರ ಒಬ್ರು ಬಂದಾರ ಇಬ್ರು ಬಂದಾರ ಅಂತ ಕೇಳ್ವೆ. ಈಗ ಬರ್ತೀನಿ ಇಬ್ರು ಅಂತ ಅಂದಾರೆ. ಮಗಳು ನೋಡಂಗಾಗಿದ್ದದಂತೆ, ಬರ್ತೀನಿ ಅಂತ ಹೇಳ್ತಿರೋ ಅವ್ರ ಮಗಳ ಜೊತೆಲಿ. ಅವಳು ರೇಖಂಗಂದ್ಲು ನಮ್ಮವ್ವ ಬಂದದಂತೆ ಕನತ್ತೆ ಅಂತವ. ಇಬ್ರು ಗೊತ್ತಿರ್ಬೇಕು ಅಂತ ತಲೆಗೆ ಒಂದು 2 kgನೇ ಮಟನ್ ಇದ್ರೆ ಮಟನ್ 1 kg ಚಿಕನ್ 1 kg ತಗೊಬರಗಿ. ಮಟನ್ ಏನು ಸಿಗ್ನಿಲ್ಲ ಅಂದರೆ ಚಿಕನ್ 2 kg ತಗೊಬನ್ನಿ.
ಸಾಂಬಾರು ಸೊಪ್ಪು ತಗೊಂಡು ಎಡ್ಕಂತೀಯ ಬರಗಿ ಹೊತ್ನಂತೆ ಅವರು ಬರ್ತಿದಾರಂತೆ ಕಣ. ಅವ್ರೇನು ಉಳ್ಕೊಳಿಕಿಲ್ಲ, ಹಂಗೆ ಹೊಂಟೈತಾರೆ. ಮಾಡಿ ಕಳ್ಸಿಕೈತದೆ. ತಗೊಬರಗಿ ಒಂದು 2 kg. ನೀನು 2 kg ಬೇಡವಾ ಮನೆ ಜನಕ್ಕೆಲ್ಲವ? 1 kg ತಂದು ಬೆಂದಿಷ್ಟು ಅದದು ಒಂದಿಷ್ಟು ಆಯ್ತದೆ. ತಂದು ಕೊಟ್ಬಿಟ್ಟು ಬೇಕಾದ್ರೆ ಆಮೇಲೆ ಹೊಲ್ತಕ್ಕೆ ಹೋಗಿ ಬರೋರಂತೆ. ಒಂದು 2 kg ಚಿಕನ್ ತಗೊಂಡು ಸಾಂಬಾರು ಸೊಪ್ಪು ತಗೊಂಡು ಬರಗಿ. ಈರುಳ್ಳಿ ಬೆಳ್ಳುಳ್ಳಿ ನೋಡ್ತೀನಿ ಇದ್ದಾವ ಅಂತ. ಇದ್ದರೆ ಆಮೇಲೆ ತರ್ಸ್ಕೊತೀನಂತೆ. ನೀವು ಹೋಗಿ ತಂದು ಕೊಟ್ಬಿಟ್ಟು ಹೋಗಿ. ಚೆನ್ನಾಗಿರೋ ತಗೊಬನ್ನಿ. ಇಲ್ಲ ಆಮೇಲೆ ಫಸ್ಟ್ ಕೊಟ್ಟು ಕಳಿಸಿದ್ರಲ್ಲ ಹಂಗೆ ಚೆನ್ನಾಗಿಲ್ದಿರ ತಂದ್ಬಿಟ್ಟಿರಿ. ಆಮೇಲೆ ನೋಡ್ಕೊಂಡು ತಗೊಬನ್ನಿ ಚಿಕನ. ಆಯ್ತು ಬಿಡಮಿ ತತ್ತೀನಿ ಚಿಕನ್. ಇನ್ನೇನು ಇರೋದು ಕೊಡ್ತಾರೆ, ಇಲ್ದಿರೋದೆಲ್ಲಿಂದ ಕೊಟ್ಟಾರು? ಇರತ್ತಾನೆ ಕೊಡೋದವರು. ಚಿಕನಲ್ಲಿ ಇಲ್ದಿರೋದು ಕೊಟ್ಟಾರಾ? ಕೊಳ್ಳಿಲಿರೋ ಅಂತ ಕೊಡ್ತಾರಪ್ಪ. ಈಗ ದುಡ್ಡು ಕೊಡೋಕ್ಕಿಲ್ವಾ? ಹಂಗೆ ಬೇರೆ ಬೇರೆ ಕೊಡೋಕೆ ಅವರು ಕೊಡ್ತಾನೆ ಕಂತ ಹಾಕೋ. ಚೆನ್ನಾಗಿರೋದ ನಮ್ಮ ಮನೆಗೆ ಅಂದರೆ ಚೆನ್ನಾಗಿರೋದು ಕೊಡ್ತಾನೆ. ಚೆನ್ನಾಗಿರೋ ಕೋಳಿ ಕುಯ್ ಕೊಟ್ಟಿಲ್ವ ಲಾಸ್ಟ್ ಟೈಮು? ಚೆನ್ನಾಗಿರೋದು ಕೊಡ್ತಾನೆ ಕಂತ ಹಾಕು. 2 kg ಸಾಕಾ? 2 kg ಸಾಂಬಾರು ಒಂದು 2 ಕಂತೆ ಸಾಂಬಾರು ಸೊಪ್ಪು, ಒಂದು 2 kg ಚಿಕನ್ ತಂದು ಕೊಟ್ಬಿಟ್ಟು ಹೋಯ್ತೀನಿ. ಮಾಡಿ ಕಳಿಸಿ. ಪಾಪ ಅಪ್ರೂಪ್ ತಂಗೆ ಬರ್ತಾರೆ ಬೀಗರು. ಅವ್ರ ಮನೇಲೆಲ್ಲ ಊಟ ಮಾಡ್ಕೊಬತ್ತೀವಿ ಹಬ್ಬದಲ್ಲಿ. ಅವ್ರಿಗೆ ಬಂದಾಗ ಮಾಡಿದೆ ಅಂತಿದ್ರೆ ಏನು ಚಂದ. ತಂದು ಕೊಟ್ಟನು, ಮಾಡಿ ಕಳಿಸಿ. ಪಾಪ ಅಷ್ಟು ದೂರದಿಂದ ಬರ್ತಾವ್ರೆ ಅಂತೆ. ನಾನು ಇರಬೇಕಾಯ್ತು, ಹೊಲ್ತಕ್ಕೆ ಹೋಗಿದ್ದು ಬರ್ತೀನಿ ಅಷ್ಟೊತ್ತಿಗೆ. ಹೋಗ್ಬಿಟ್ಟು ತಂದು ಕೊಟ್ಬಿಟ್ಟು ಮಾಡ್ತಾರೆ ಬರ್ತೀನಿ ನಾನು ಹೊಲ್ತಕ್ಕೆ ಹೋಗ್ಬಿಟ್ಟು. ಭತ್ತದ ಗದಿಗೆಲ್ಲ ಏನು ಭತ್ತ ಏನಾಗಿದ್ದು ನೋಡ್ಕೊಂಡು ಮೆದಕಿರೋದನ್ನ ನೋಡ್ಕೊಬತ್ತೀನಿ. ಅಷ್ಟರಲ್ಲಿ ಏನಾದ್ರು ಬಂದಾರ ಮಾತಾಡ್ಸಿಕಾಯ್ತದೆ. ಬಂದರೆ ತಂದು ಕೊಟ್ಬಿಟ್ಟು ಹೋಯ್ತೀನಿ ತಾಡೀಲಿ. ಬಿರ್ಬಿರ್ನೇ ಕಾಪಿನಾರ ಕಾಯಿಸ್ಕೊಡಿಲಿ. ಕುಡ್ಕೊಂಡಾರ ಹೋಗಿದ್ದು ಬರ್ತೀನಿ ಅತ್ತಗೆ. ಅವ್ರು ಕಾಯಿಸ್ತಾರೆ ಅಂತ ಕಾಯ್ಕೊಂಡು ಕೂತ್ಕೊಂಡ್ಯಾ ನೀನು? ಬಿರ್ಬಿರ್ನೇ ಕಾಯಿಸ್ಕೊಬರೋವು. ಆಮೇಲೆ ಕುಡಿಯೋ ಹೋಗಿ ಮರೆಯ ಕಾಯಿ ತಗೊಂಡಾರ ಬರೋವು. ನೀನು ಬರೋದಕ್ಕೆ ಮಾಡಿರ್ತೀನಿ. ಊಟನ ಆಗಿರ್ತದೆ ಮಾಡ್ಕೊಂಡು ಹೋಗಿ ಬರುವಂತೆ. ಹೋಗು ಚಿಕನ್ ಅದು ತಿರೋದು. ಆಮೇಲೆ ಉಪ್ಪು ಹೆಸರು ಮಾಡಂಗೆ ಮಾಡಿ ಕಾಯಿಸಿ ಕೊಡ್ತಾಳೆ. ಅಷ್ಟರಲ್ಲಿ ತಗೊಬರೋಗು. ಬಿರ್ಬಿರ್ನೇ ಹೊತ್ನಂತೆ ಹೋಗಿ ನೀನು ಸಿಕ್ಕಿಲ್ಲ ಅಂತೀಯಲ್ಲ ಮಾಸ ತಂದ್ಬಿಡೋಗು. ಅದು ಸರಿನೇ, ದಾಡಿ ತಂದ್ಬಿಡ್ತೀನಿ ಕಣಮೆ. ಬಿರ್ಬಿರ್ನೇ ಅಡುಗೆ ಮಾಡ್ಬಿಟ್ಟು ಎತ್ತಿಗೆ ಊಟ ಮಾಡ್ಕೊಂಡು ಹೋಗಿದ್ದು ಬರ್ತೀನಿ. ತಗೊಬತ್ತೀನಿ ಚಿಕನ್ ಆತಗಿ. ಓ ಬೀಗ್ರೆ ಈಗ ಬಂದ್ರೆ ಬನ್ನಿ ಕೈ ಕಾಲು ತೊಳ್ಕೊಳ್ಳಿ. ಈಗ ತಾನೇ ಹೋದ್ರು ನಮ್ಮ ಮನೆಯವರು. ಇಷ್ಟೊತ್ತು ಗಂಟೆ ಇನ್ನೇನು ಬರ್ತಾವ್ರೆ ಅನ್ಕೊಂಡಿದ್ದೆ. ಏನು ಚೆನ್ನಾಗಿತ್ತಾ ಪ್ರಯಾಣ ಎಲ್ಲ? ಏನೂ ತೊಂದರೆ ಆಗ್ನಿಲ್ವಾ? ಬನ್ನಿ ಕೈ ಕಾಲು ತೊಳ್ಕೊಳ್ಳಿ. ಬನ್ನಿ ಕಡೆ ಕೂತ್ಕೊಳ್ಳಿ. ಈಗ ಬಂದ್ರೆ ಬಿತ್ತಮ್ಮ? ಈಗ ಬಂದವು ಹಾಕಿ ಬೀಗ್ರಿ. ಈಗ ಬಂದೋ ಕತೆ. ಏನು ತೊಂದರೆ ಆಗ್ನಿಲ್ಲಕಂತ ಹಾಕಿ. ಆಯ್ತು ಸುಮಾರು ದಿನ ಆಯ್ತಲ್ಲ ಹಬ್ಬಕ್ಕೆ ಬಂದಿದ್ದು. ಅವಳು ಬಂದಿಲ್ವಲ್ಲ ಮಗಳು ನೋಡ್ಕೋಗದ ಅಂತ ಬಂದೋಕನ ಹಾಕಿ. ಭಾನುವಾರ ಆಗಿತ್ತಲ್ಲ ಮನೆ ಇರ್ತಾರೆ ರಾಜ್ಯದಲ್ಲಿ ಏನ್ಬಿಟ್ಟು ಮಗಳು ಒಳ್ಳೆ ನಿಮ್ಮೆಲ್ಲ ನೋಡಂಗಾಗಿತ್ತು. ಅದಕ್ಕೆ ನೋಡ್ಕೊಂಡು ಹೋಗೋಣ ಅಂತ ಬಂದೋಕನ್ನ ಬಿಗ್ರೆ. ಎಲ್ಲೋದ್ಲು ರೇಖಾ? ರೇಖಾ ಇದ್ದಾಳ? ಎಲ್ಲೋದ್ಲು? ಏನು ಬರ್ನೇಲ್ ವಯಸ್ಸಿಗೆ ರೇಖಾ? ಒಳಗವ್ರೆ ಕಂದ್ರೆ ಹಾಕಿ. ಒಳಗೆ ಪಾತ್ರೆ ತೊಳಿತಾ ಇದ್ರು. ನಾನು ಇವ್ರು ನಿಮ್ಮ ಬೀಗರು ಈ ಕಡೆ ಅಂಗಡಿಗೆ ಹೋಗಿ ಬರ್ತೀನಿ ಅಂದ್ಬಿಟ್ಟು ಬಂದು ಕೂಗ್ತಿದ್ರಲ್ಲ, ಅದಕ್ಕೆ ಈ ಕಡೆಗೆ ಬಂದೆ. ಅಷ್ಟರಲ್ಲಿ ನೀವು ಬಂದ್ರಿ. ಒಳಗೆ ಪಾತ್ರೆ ತೊಳಿತಾವಳೆ ಕಣ ಹಾಕಿ ರೇಖಾ. ಬನ್ನಿ ಕೂತ್ಕೊಳ್ಳಿ. ಈ ಕಡೆಗೆ ನಿಂತೇ ಇದ್ದೀರಲ್ಲ, ಬಂದ್ರಿ ಬೀಗ್ರೆ ಈ ಕಡೆ ಕೂತ್ಕೊಳ್ಳಿ. ಬನ್ನಿ ಅಡುಗೆ ಆಗಂತ ಊಟ ಮಾಡೋರಂತೆ. ಊಟ ಮಾಡಿ ಬೀಗ್ರೆ, ಊಟ ಮಾಡಿ ನಾಚ್ಕೋಬೇಡಿ. ಪಾಪ ಅಷ್ಟು ದೂರದಿಂದ ಬಂದಿದ್ದೀರಿ ನೋಡಿಕೆ ಮಗಳಳಿನ ನಾಚಿಕೆ ಪಡ್ಕೊಂಡ್ರೆ ಆಗದ ನೀವು? ಊಟ ಮಾಡಿ ಹೊಡ್ತಂಬವ. ನಾಚ್ಕೋಬೇಡಿ, ಕೇಳಿ ಹಾಕ್ಸ್ಕೊ ಊಟ ಮಾಡಿ ನಿಮ್ಮ ಮನೆಗೆ ಅಂತ ಅನ್ಕೊಂಡು. ಆಮೇಲೆ ನಮ್ಮ ಮನೆ ಬೇರೆ ಅವ್ರ ಮನೆ ಬೇರೆ ಅಂತ ಏನು ಭೇದ ಭಾವ ಮಾಡಿಬಿಡಿ. ನೋಡಿ ಹೆಂಗಿದ್ದದ ಅಡುಗೆ, ಚೆನ್ನಾಗಿದ್ದದೋ ಚೆನ್ನಾಗಿಲ್ವೋ ಉಪಸಪ್ಪೆ ಅಂದ್ಬಿಟ್ಟು ಇನ್ನೂ ತಿಂದು ಯಾರು ನೋಡಿಲ್ಲ. ನೀವೇ ಫಸ್ಟು ಊಟ ಮಾಡ್ತಿರೋರು. ನೋಡಿ ಬೇಕ್ರೆ ಚೆನ್ನಾಗಿದೆ, ಊಟ ಮಾಡಿ ನೋಡಿ. ಏನು ಅನ್ಕೋಬೇಡಿ, ಬೇಜಾರು ಮಾಡ್ಕೊಬಿಟ್ಟಿರಿ. ಊಟ ಮಾಡಿ ನೋಡಿ ಹೆಂಗದೆ ಅಂತ ಹೇಳಿ. ಇನ್ನು ಯಾರು ಊಟ ಮಾಡಿಲ್ಲಕ್ಕಂತೆ ನಮ್ಮ ಮನೆಯವ್ರು ಹಂಗೆ ಮಾಟ ಅಂತ ಕೊಟ್ಬಿಟ್ಟು ಹಂಗೆ ಹೊಲ್ತಕ್ಕೆ ಹೋಯ್ತು ಬತ್ತೀನಿ ಅಂದ್ಬಿಟ್ಟು ಹೋಗೋರೆ. ನೋಡಿ ಊಟ ಮಾಡಿ ನೋಡಿ ಬತ್ತೀನಿ ಅಷ್ಟರಿ ಅಂತ ಹೇಳ್ಬಿಟ್ಟು ದನ ಕಟ್ಟಕ್ಬಿಟ್ಟು ಬತ್ತೀನಿ ಹೊಲ್ತಕ್ಕೆ ಅಂತ ಹೋಗೋರೆ ಕಣ. ಊಟ ಮಾಡಿ ನೋಡಿ ಬಿಗ್ರೆ ಹೆಂಗಿರೋದು ಊಟ ಎಲ್ಲ ಚೆನ್ನಾಗಿ ಮಾಡಿದಾಳ ಅಂದ್ಬಿಟ್ಟು ನೋಡಿ. ಅಯ್ಯೋ ಚೆನ್ನಾಗಿ ಮಾಡಿದಿರಿ ಕಂತ ಹೇಳಿ ಬಿತ್ತಮ್ಮ. ಅಯ್ಯೋ ನಿಮ್ಗೇನು ಅಡುಗೆ ಬಗ್ಗೆ ಹೇಳ್ಕೊಡ್ಬೇಕಾ? ಚೆನ್ನಾಗಿ ಮಾಡ್ತೀರಿ ಕಣ ಹಾಕಿ. ಇನ್ನು ಬೆಳಗ್ಗೆ ನೀವೆಲ್ಲ ಹೇಗೆ ತರ್ಸಕ್ಕೆ ಹೋದ್ರಿ? ನಮ್ಮ ಮನೆ ಹೆಂಗೆ ನಾವು ಏನು ಉಪ್ಸಾರನೇ ಊಟ ಮಾಡ್ಕೊಳ್ತೀವಿ. ನಮ್ಮ ಮನೆ ಹೆಂಗೆ ಅಲ್ವಾ? ನಾವೇನು ಮಟನ್ ಚಿಕನ್ ತರನೇಬೇಕು ಅಂತ ಅಂದವ ನಿಮಗೆ? ಮನೆಯಲ್ಲ ನೀರು ಕೊಟ್ಟರು ಕುಡ್ಕೊಳ್ತೀವಿ. ಅವೆಲ್ಲ ಭೇದ ಭಾವ ಮಾಡಿಕಲ್ಲ ನೀವು. ನಾವು ನಮ್ಮ ಮನೆಗೆ ಅಂತ ತಿಳ್ಕೊಂಡು ಏನೋ ಅಪರೂಪಕ್ಕೆ ನೋಡಂಗಾಗ್ನಿಲ್ವಲ್ಲ. ಮನೆ ಕಡೆಗೂ ಬರ್ನಿಲ್ಲ, ಫೋನ್ ಮಾಡಿದ್ರು ಬಿಜಿ ಅನ್ಕೊಂಡು ಅದಕ್ಕೆ ನೋಡ್ಕೊಂಡಾರ ಹೋಗೋದ. ನೀವು ನೋಡಿದ್ರೆ ಅಲ್ಲ ಹೊತ್ನಂತೆ ತಗೊಂಡು ಕೂತಿದ್ದೀರಲ್ಲ ಮಟನ್ ಚಿಕನ್ ಎಲ್ಲ. ನೀವು ಬೆಳಗ್ಗೆನೆಲ್ಲ ಮಾಡ್ಕೊಂಡು ಕೂತಿದ್ದೀರಲ್ಲ ಇಷ್ಟೆಲ್ಲ. ಪಾಪ ನಿಮಗೂ ತೊಂದರೆ, ಹೊಲ ತಾವು ಕೆಲಸ ಇರ್ತವೆ. ನಮಗೆ ನಿಮಗೂ ತೊಂದರೆ ಆಯ್ತೇನೋ.
ಇವೆಲ್ಲ ನಾನು ಹಂಗೆ ನೋಡ್ಕೊಂಡು ಬಂದ್ಬಿಡಕೈತದೆ ದನ ಬಿಟ್ಟಿಲ್ಲ ಇನ್ನೂ ಹೊಲ್ದಕ್ಕೆ ನೋಡ್ಕೊಂಡು ಹೋಗ್ಬಿಡೋದ ಅಂದ್ಕೊಂಡು ಬಂದು ಹೋಗ್ತಂತೇನೆ. ಚೆನ್ನಾಗೈತೆ ಕಣ್ ಬಿತ್ತಿಯಮ್ಮ, ಅಡುಗೆ ಎಲ್ಲ ಚೆನ್ನಾಗಿ ಮಾಡಿದ್ದೀರಿ. ಯಾರು ಮಾಡಿದ್ಲು? ರೇಖಾ ಮಾಡಿದ್ಲು, ನೀವು ಮಾಡಿದ್ರು? ಅವರೇ ಮಾಡಿದ್ರು ಕಣ್ ಬಿತ್ತಿಯಮ್ಮ. ನಾನು ಹಂಗೆ ಒಂದು ಸಾರು ಮಾಡಿಕೊಟ್ಟೆ, ಏನು ಬಾಕಿದೆಲ್ಲ ಅವರೇ ಮಾಡ್ತಿದ್ರು ಇಬ್ಬರು ಸೇರ್ಕೊಂಡು. ಇವತ್ತು ಮನೇಲಿ ಇವೆಲ್ಲ ನಾವೇ ಮಾಡ್ತೀವಿ ಕಣತೆ ಅಂದರು. ಮಾಡ್ರಿ ಅಂದರೆ ಇನ್ಯಾವ ಕಲ್ತ್ಕೊಳ್ಳೋದು, ಮಾಡಲಿ ಹಾಕಿ ಎಲ್ಲ ನಾವೇ ಮಾಡ್ಕೊಂಡು ಕೂತ್ಕೊಳ್ಳೋಕ್ಕಾಗದ ಒಂದೇ ಸಮ? ಅವ್ರು ಕಲ್ತ್ಕೊಳ್ಳೋದು ಯಾವಾಗ? ಅದಕ್ಕೆ ಮಾಡಲಿ ಅಂದ್ಬಿಟ್ಟು ನಾನು ಹಂಗೆ ಹೊತ್ತಂತೇನೆ ಫೋನ್ ಮಾಡಿದ್ರು. ಅವ್ವ ಬರ್ತಾರೆ ಅಂದ್ರಲ್ಲ, ಅದಕ್ಕೆ ಮಟನ್ ಚಿಕನ್ ತನ್ನಿ ಅಂದ್ಬಿಟ್ಟು ಮನೆಯವ್ರಿಗೆ ಹೇಳಿ ಕಳಿಸಿದೆ. ಹೊಲ್ ತಗೋಯ್ತಾಯಿದ್ರು. ಪಾಪ ಒಬ್ರು ತಂಗೆ ಬರ್ತೀರಿ, ಇಬ್ರು ಗಂಡ ಇಡ್ತಿರು, ಏನು ಮಾಡಿ ಕಳಿಸ್ತೇವ್ರೆ ಹೆಂಗೆ? ನಾ ಮಾಡೋಂಥ ಮರುವಾದಿ ಮಾಡಿ ಕಳಿಸ್ಬೇಕು. ನಮಗೆ ಉಪ್ಸಾರದೇನ್ಬಿಟ್ಟು ಅದನ್ನೇ ಹಾಕಿ ಕಳ್ಸಿಕ್ಕದ ನಿಮಗೆ? ಬೀಗರು ಅನ್ನೋದು ಇನ್ನೇನಕ್ಕಾಯ್ತು? ನಾ ಮಾಡೋ ಮರುವಾದಿ ಮಾಡಬೇಕು. ನಮ್ಮ ಮನೇಲಿ ಇರೋಷ್ಟ ಇನ್ನು ಮೃಷ್ಟಾನೇ ಮಾಡಬೇಕು ಅಂತಿದ್ದದ? ನಮ್ಮ ಜಾಸ್ತಿ ಮಾಡೋದ ಹೊಸಿನಾರೆ ಮಾಡಿ ಕಳಿಸ್ಬಾರ್ದ? ಅದಲ್ವಾ ಮರುವಾದಿ ಅಂದರೆ? ಹೆಂಗೆಂಗೋ ಮಾಡಿ ಇರೋದನ್ನೆಲ್ಲ ಕಳಿಸ್ಬಿಟ್ಟು ಮಕ್ಕಳಿಗೆ ತಿರುಗಿಸಾಡ್ಬಿಟ್ರೆ ಏನು ಚಂದವಾ? ಏನು ಸಂಬಂಧ ಬಿಟ್ಟದ ಹೇಳಿ? ಸಂಬಂಧ ಬೆಳೆಸಿದ್ಮೇಲೆ ಮಾಡಬೇಕು. ಅವೆಲ್ಲನೇ ಹಿಂದೆ ಮುಂದೆ ಲೆಕ್ಕಕ್ಕೆ ಹೋಗ್ಬಾರ್ದು. ಇವತ್ತಿದ್ದವ್ರೆ ನಾಳೆ ಕಿರಿಕಿಲ್ಲ ಮಾಡಿ ಬಿಟ್ಟಮ್ಮ. ಊಟ ಮಾಡಿ ಹೊಟ್ಟೆ ತುಂಬ ಅವೆಲ್ಲ ನೀನು ಲೆಕ್ಕಾಕಿರಿ, ಅವೆಲ್ಲ ಲೆಕ್ಕಕ್ಕೆ ಬಿಡ್ದಂಗೆಲ್ಲ. ಊಟ ಮಾಡಿ ಹೊಟ್ಟೆ ತುಂಬವ. ಬೇರೆ ಆಡ್ತಾರೆ ಅಂತ ಆಡ್ಕೊಂಡು ಕೂತ್ಕೊಳ್ಳಿಕ್ಕದ? ಜನ ಏನೋ ಎಲ್ಲಕ್ಕೂ ಮಾತಾಡ್ತಿರ್ತಾರೆ. ಅವ್ರು ಮಾತಾಡ್ತಾರೆ ಅಂತ ನಾವು ಮಾತಾಡಿ ನಿಂತ್ಕೊಳ್ಳಿಕ್ಕದ ಹೇಳಿ? ಊಟ ಮಾಡಿ ಹೊಟ್ಟೆ ತುಂಬವ. ಚೆನ್ನಾಗಿ ಮಾಡಿದ್ದೀರಿ ಕಣ್ ಬೀಗ್ರಿ, ಅಡುಗೆ ಎಲ್ಲ ಚೆನ್ನಾಗಿ ಮಾಡಿದ್ದೀರಿ, ತುಂಬ ಚೆನ್ನಾಗದೆ. ಸಾಂಬಾರು ಚೆನ್ನಾಗದೆ. ಸಾಂಬಾರು ನೀವು ಮಾಡಿದ್ದ ಚೆನ್ನಾಗಿ ಮಾಡಿದ್ದೀರಿ. ಬನ್ನಿ ನೀವು ಊಟ ಮಾಡೋರಂತೆ, ನೀವು ಮಾಡಿ. ನೀವು ಪಾಪ ಊಟ ಮಾಡಿದ್ದೀರೋ ಇಲ್ವಾ? ಬಂದು ಊಟ ಮಾಡಿ. ಬಿಕ್ತೇಮ ಬಂದು ಹಾಕೊಡ್ತಾರೆ, ಬಂದು ಊಟ ಮಾಡಿ. ಓ ಮಾಡಲೇಬೇಕಲ್ಲ, ಇನ್ನು ಹೆಂಗೆಂಗೋ ಮಾಡ್ಕೊಂಡು ತಿನ್ನಿಕತ್ತದ ಬಿಗ್ರೆ? ಅಡುಗೆ ಎಲ್ಲ ಚೆನ್ನಾಗಿ ಮಾಡಬೇಕು. ಅಷ್ಟು ದುಡ್ಡು ಖರ್ಚು ಮಾಡಿ ತಂದ್ಬಿಟ್ಟು ಏನು ಪ್ರಯೋಜನ? ಚೆನ್ನಾಗಿ ಅಡುಗೆ ಮಾಡ್ಕೊಂಡು ತಿಂದಿದ್ಮೇಲೆ ನಮಗೂ ಮನ್ಸಿಗೆ ಒಪ್ಪಂಗಾಗಿ ಬಡ್ದ ಮಾಡೋರು ಚೆನ್ನಾಗಿ ಊಟ ಮಾಡಿದವರು ಒಂದು 4 ತುತ್ತು ಚೆನ್ನಾಗಿ ತಿನ್ನಬೇಕು. ಅಡುಗೆ ಚೆನ್ನಾಗದೆ ಅಂತ ಹೆಂಗೆಂಗೋ ಮಾಡಿಬಿಟ್ಟು ಮಡ್ಗೋದಲ್ಲ. ಈಗ ನಮ್ಗೆ ಯಾವುದು ಚೆನ್ನಾಗಿ ಮಣ್ಣೇನಾದ್ರು ಊಟ ಸೇರದ? ಹಂಗೆ ನೋಡ್ಕೊಂಡು ಇರೋದನ್ನ ಮಾಡ್ಕೊಂಡು ಹೋಗ್ಬೇಕು. ಮನೇಲಿ ಅಚ್ಚುಕಟ್ಟಾಗಿ ಒಗ್ತಾನೆ ಮಾಡ್ಕೊಂಡು ಹೋದ್ರೆ ಬೇಡ ಅಂದಾರ ನಿಮ್ಮ ಮಗಳಿಗೆ? ಆಗಾಗ ಒಂದೊಂದಪ್ಪ ನಾಡ್ಕಾಡ್ತಾಳಲ್ಲ, ಸರಿಯಾಗಿ ಬುದ್ಧಿ ಹೇಳ್ಬಿಟ್ಟು ಹೋಗಿ ಅವಳಿಗೆ. ಹೊಲ್ ತಗೋಕೆ ಬರೀಕಿಲ್ಲ, ಹೊಲ್ತವು ಭತ್ತ ಬಂದು ಕೂತದೆ. ಅವತ್ತು ಒಂದಿನ ಅಡುಗೆ ಮಾಡ್ಕೊಂಡು ತಗೋಬೋವ ಅಂತಂದರೆ ತರದಂತೆ ನಾಡ್ಕಾಡ್ಬಿಟ್ಲಲ್ಲ. ಇನ್ಯಾರು ಮಾಡೋ ಬಿಟ್ಟಿಯಮ್ಮ? ಇವ್ರಿಗೆ ತಾನೇನ ಮಾಡೋದು ಹೊಲ್ತವು? ಮನೇಲಿ ಬದುಕು ಭಾಳ ಏನೋ ಅಂತ ನೋಡಿದಂತೆ ಮನೇಲಿ ಕುತ್ಕೊಬಿಟ್ರೆ ಆಗ್ಬಿಟ್ಟದ ಹೇಳಿ? ಮನೆಯಿಂದ ಈಚೆ ಕಡಿಕಿಲ್ವಲ್ಲ, 12 ಗಂಟೆ 1 ಗಂಟೆ ಆಗದೆ. ಒಂದು ತುತ್ತು ಹಿಟ್ಟು ತಂದ್ಕೊಂಡಿಲ್ಲ ಅವತ್ತು. ಹೊಲ್ತ ಕೆಲಸದಲ್ಲ ತಂದ್ಕೊಂಡಿಲ್ಲ ಅಂತ ಹೆಂಗೆ ಹೇಳಿ? ಕೆಲಸ ಇರೋ ಹೊತ್ನಲ್ಲಿ ಮಾಡಬೇಕು ತಾನೆ ಹೊಲ್ತಾವ್ ಬಂದು. ಆಳುಗಳು ಬೇರೆ ಸಿಗ್ತಾ ಇಲ್ಲ. ಆ ಮನೆ ಹತ್ರ ಕತ್ತ ಸರಿ ಹೋದ್ರು ಸಿಕ್ಕಿಕ್ಕಿಲ್ಲ. ಇನ್ನೇನು ಮಾಡೋದು ಬಿಕ್ತಿಯಮ್ಮ ಹೇಳಿ ನೀವೇ? ಸ್ವಲ್ಪನಾದ್ರೂ ತಿಳುವಳಿಕೆ ಬೇಡ ಇವಳಿಗೆ? ಯಾಕೆ ಕೇಳೋರು ಏನಕ್ಕೆ ಮಾಡೋರು ಅಂತವ? ನಾವೇನು ಬೇರೆ ಮಾಡಕೋಯ್ತಾ ಇದ್ದಾವ? ಏನು ಮಾಡೋದು ಇವ್ರಿಗೆ ತಾನೇ? ನಮ್ಮ ಬದುಕೇನು, ನಮ್ಮ ಬಾಳೇನು ಅಂದ್ಬಿಟ್ಟು ಹೊಲ್ತಕ್ಕೆ ಇದುವರೆಗೆ ಒಂದಿನ ತಿರ್ಗಿ ನೋಡ್ನಿಲ್ವಲ್ಲ? ಹಿಂಗಾದ್ರೆ ಹೆಂಗೆ ಹೇಳಿ? ಅಕ್ಕಪಕ್ಕ ಜನ ಎಲ್ಲ ಆಡ್ಕೊತ ಕೂತಾರೆ. ಮನೆಯಲ್ಲ ಸೊಸೆ ಮಡಿಕೊಂಡು ಆಳುಗಳು ಸುತ್ತಿಲ್ಲಕ್ಕ ಅಂತವ. ಆಳು ಹೊತ್ತ ಸರಿ ಕರೆದ್ರೆ ಒಂದು ಆಳು ಬರೀಕಿಲ್ಲ, ಒಂದು ಕುಯ್ಲಿಗೆ ಬರೀಕಿಲ್ಲ, ಒಂದು ನಾಟಿಗೆ ಬರೀಕಿಲ್ಲ, ಹೊರಗಂತೂ ಬೈಕೇ ಇಲ್ಲ. ಇಷ್ಟು ಸರಿ ಸುತ್ತೂರಿ ನಮ್ಗೆಲ್ಲ ಆದದ ಈಗ ಮಾಡ್ಕೊಂಡು ಕೂತ್ಕೊಳ್ಳೋಕೆ? ಹಾಗೆಲ್ಲ ಮಾಡ್ತಿತ್ತಿಲ್ವಾ? ಒಂದೊಂದು ಎಕರೆ ಭತ್ತ ಎಲ್ಲ ಹೊಬ್ಳೆ ತುರ್ತಿದೆ. ಈಗ ಅದದ ಹೇಳಿ? ಮನೆಯಿಂದ ಈಚೆ ಕಡಿಕಿಲ್ವಲ್ಲ, ಹೆಂಗೆ ಮಾಡೋದು ಹೇಳಿ ಮತ್ತೆ? ಹಂಗಂದ್ರೆ ಆದದ ಬಿತ್ತಿಯಮ್ಮ? ಕೆಲಸದಲ್ಲಿ ಎಲ್ಲರೂ ಒಂದೊಂದು ಕೈ ಹಾಕದೈತಾನೆ. ಕೆಲಸ ಬೇರೆ ಬೇರೆನೇ ಸಾಗೋದು. ಮನೇಲಿ ಕೂತ್ಕೊಂಡು ಆದದ? ಎಲ್ಲರೂ ಒಂದೊಂದು ಕೆಲಸ ಮಾಡೋದೇ, ಕೆಲಸ ಕಂಡುಬರಿಕಿಲ್ಲ. ಒಬ್ಬರೇ ಮಾಡೋದಂದ್ರೆ ಎಲ್ರಿಗೂ ಬೇಜಾರು ತಾನೆ. ಹೇಳ್ತೀನಿ ತಡೀರಿ, ನಾನು ಅವತ್ತು ಹೇಳಿದಂಗೆ ಅಂತವ. ಕೆಲಸದಲ್ಲಿ ಹೋಗೋ ಮಾಡ್ಕೊಡು, ಅತ್ತೆಗೆ ಮಾಡ್ಕೊಡಿ, ಹೋಗೋ ಈಗ ಈ ವಯಸ್ಸಲ್ಲಿ ಮಾಡಿಕದ ಅವ್ರಿಗೆ. ಹಾಗೆಲ್ಲ ಮಾಡೋರಲ್ಲ ಪಾಪ, ಯಾತ್ಕಾಕ್ ಮಾಡೋರು ಅಂದ್ಬಿಟ್ಟು ನಾನು ಹೇಳ್ಬಿಟ್ಟೋಗಿನಿ ಅವತ್ತು. ಆಯಿತು ಕಣವ ಮಾಡ್ತೀನಿ ಅಂತ ಅಂದ್ಲಲ್ಲ. ಈಗಲೂ ಹಂಗೆ ಡಡ ಬರೀಕಿಲ್ವಂತ ಹೊಲ್ತಕ್ಕೆ? ಕರ್ಕೊಂಡು ಹೋಗಿ ಗಂಡನ ಜೊತೆ ಭಾನುವಾರ ದಿನ ಇದ್ದಾಗ ಕೆಲಸದಲ್ಲಿ ಏನು ಮಾಡ್ದಂತ ಇನ್ಯಾವ ಮಾಡಳು? ಕೆಲಸದಲ್ಲ ಒಂದು ಕೈ ಮಾಡಬೇಕು. ಎಲ್ಲರೂ ಒಂದೊಂದು ಕೆಲಸ ಭಂಗ ಮಾಡ್ಕೊಂಡಲ್ವ? ಬೇರೆ ಬೇರೆನೇ ಆಯ್ತದೆ ಪಾಪ. ಈಗೇನು ಆಳ್ಗೆ ಏನು ಹೊಸಿ ಡಿಮ್ಯಾಂಡ್ ಅಕ್ಕ? ಈಗ ಜಾಸ್ತಿ ಡಿಮ್ಯಾಂಡ್ ಅವತ್ತು ಸರಿ ಕಾದ್ರು ಆನಿಕ್ಲ ಮೋನಿಕ್ಲ ಬತ್ತಿ ನಡೀರಿ ಅಂತಾರೆ, ಬರೀಕಿಲ್ಲ. ಆದ್ರೆ ಬೇರೆ ವರ್ಷಕ್ಕೂ ಕೂಲಿ ಮಾತ್ರ ಜಾಸ್ತಿ ಮಾಡ್ತಾರೆ, ಕೆಲಸ ಮಾತ್ರ ಒಂದು ಕೆಲಸ ಅರಿಕಿಲ್ಲ. 2 ಗಂಟೆ ಟೈಮ್ ಕೆಲಸ ಮಾಡೋದು ಅದೇ 200 300 ಅಂತಾರೆ. ಹಂಗೆ ಕೂಲಿ ಕೊಟ್ಕೊಂಡು ಕೆಲಸ ಮಾಡ್ಸಿಕದ ನಾವು? ಹೊಸಿ ಡಿಮ್ಯಾಂಡ್ ಮಾಡಿದ ಕುಯ್ಲಿಗೆ ಕರೆಯೋದಕ್ಕೆ ನನಗೂ ಸಾಕಾಗೋಯ್ತು ಕನಕ. ಭತ್ತದ್ದು ಕುಯ್ಲಿಗೆ ಬಿಗ್ರೆ ಅದು ಸರಿ ಆಯಿತು. ಅವ್ರಿಗೆ ಒಪ್ಕೊಬಿಟ್ಟು 1 ತಿಂಗಳಾಯ್ತು ಅವ್ರಿಗೆ ಕುಯ್ಲಿಗೆ ಹೋಗಿ ಹೊರೆ ಮಾಡೋದಕ್ಕೆ. ನಿಮ್ಮದೇ ಮೊದಲು ಮಾಡ್ಕೊಡ್ತೀನಿ ಅಂದ್ಬಿಟ್ಟು ನಾವು ಊರಿಗೆ ಮೊದಲೇ ಅಡ್ವಾನ್ಸ್ ಕೊಟ್ಬಿಟ್ಟು ಹೇಳಿವಿ. ಆಗ ಬರ್ತೀನಿ ಹೀಗೆ ಬರ್ತೀನಿ ಅಂದ್ಬಿಟ್ಟು ಭತ್ತ ಎಲ್ಲ ಕಡ್ಗೋಗಂಟ್ಲು ಬರೋದು ಬೇಡವಾ?
ಆಮೇಲೆ ಲಾಸ್ಟಲ್ಲಿ ನಾನು ಯಾವಾಗ ಜಗಳ ಮಾಡಿದೆ ಆಗ್ಬಂದು ಕೊಯ್ಕೊಟ್ರು. ಹಂಗ ಊರು ತುಂಬ ಆ ಪಾಟಿ ಜನ ಅವ್ರೆ. ಯಾರು ಕರೆದ್ರು ಬರೀ ಅಲ್ಲಿಗೆ ಇಲ್ಲಿಗೆ ಹೋಯ್ತೀನಿ ಅನ್ನೋದೇ ಹೊರತು ಬತ್ತೀನಿ ನಿಕ್ಲ ಊರೊಳಗೆ ಜನ ಎಲ್ಲ ಊರಿಂದ ಊರು ಹೋಯ್ತವ್ರೆ ಕೆಲ್ಸಕ್ಕೆ. ಊರೊಳಗೆ ಕೆಲಸ ಮಾಡಕ್ ಬರೀಕಲ್ಲ ಬೇಕ್ರೆ. ನನಗೂ ಕರೆದು ಯಾವ ಆರಂಭ ಮಾಡೋದು ಬೇಡ ಅನ್ಸ್ಬಿಟ್ಟದೆ ಈ ಸರ್ ಅಂತ. ಅಷ್ಟು ಬೇಜಾರಾಗ ನನಗೋಕಂದ್ ಮಾಡಿ ಇವ್ರು ಮನೇಲಿ ಇತ್ಕೊಂಡು ಹೊಸ ಸೇಲ್ ಮಾಡ್ಬೇಕಂದ್ ಮಾಡಿ. ಏನಾರು ಹೇಳಕ್ ಹೋದ್ರೆ ಹೊಲ್ತಕ್ ಬಂದಿ ಅಂತ ಬರ್ರಂತ ಜಗಳಕ್ಕೆ ಬರ್ತಾರೆ. ಏನು ಹೇಳುವ, ನಾವೇನು ಏನಾರು ಮಾತಾಡಿಕದ ಇಲ್ಲಿ ಯಾವ್ದು ಕೇಳಿದ್ರೆ ನಾವು ಒಳ್ಳೇದ್ ಕಲ್ ಹೇಳೋದು ಅಂತ ಅರ್ಥ ಮಾಡ್ಕೋಬೇಕು ಅವರು. ದಿನ ಮಾತಾಡಿದ್ರೆ ಅಕ್ಕಪಕ್ಕದವ್ರು ಏನು ಅನ್ಕೊಂಡಾರು, ದಿನ ಜಗಳಕ್ಕೆ ನಿಂತಾರೆ ಅನ್ಕೊಳಕಿಲ್ವಾ. ಅದಕ್ಕೆ ನಾನು ಏನೋ ಮಾತಾಡಕ್ಕೆ ಹೋಯ್ಕಿಲ್ಲ, ತೆಗಿ ಹೇಳ್ತೀನಿ ಒಂದಪ್ಪ 2 ಸರಿ. ಅರ್ಥ ಮಾಡ್ಕೊಳ್ಳಿಲ್ಲ ಅಂದ್ರೆ ನಾನು ಹೇಳಿ ಹೋಯ್ಕಿಲ್ಲ ಬಿತ್ತಮ್ಮ, ನೀವೇನಾರು ಅನ್ಕೊಳ್ಳಿ. ಯಾರು ತಿಳ್ಕೊಳ್ದೆ ಏನು ಹೇಳಿರಿ, ಅಕ್ಕಪಕ್ಕದವರೆಲ್ಲ ಮನೇಲಿ 2 ಜನ ಸೊಸೈಲ್ ಮಾಡಿಕೊಂಡು ಏನು ಬತ್ತಿಲ್ಲಕ್ಕ ಗಳಿಗಳಿಗೆ ಪಾಪ ಒಬ್ಳೆ ಕೆಲಸ ಮಾಡ್ತಿಲ್ಲ ಅಂತಾರೆ ಅಕ್ಕಪಕ್ಕ ಹೊಲ್ತವ್ರೆಲ್ಲ. ಹೊಲ್ತವ್ರೆಲ್ಲ ಏನು ಅನ್ಕೊಳಿಕಿಲ್ಲ, ನಮ್ಮವ್ರದ್ದು ಏನಾಗ್ಬೇಕು ಹೇಳಿ. ಇವ್ ತಿಳ್ಕೊಬೇಕು ತಾನೆ ಅವೆಲ್ಲನೇ. ನೀವೇ ಒಪ್ಪವ ನಿನ್ನ ಮಗಳ ಬುದ್ಧಿಯ ನೀನು ಹಸಿ ಅನ್ನ ಥರನ ಬಿಗ್ರಿ. ಅಯ್ಯೋ ಆಯ್ತು ಕಣ್ ನಾಲ್ಕು ಬೀಗ್ರಿ ಇನ್ಯಾಕೆ ಇದನ್ನೇ ತಿನ್ನಕೈತದ. ಸಾಕು ಕಣ, ಹೋಗಿ ಊಟ ಮಾಡೋಕೆ ಕೈ ಕಾಲು ತೊಳ್ಕೊಂಡು ನೀವು ಅಲ್ಲೇ ಅಷ್ಟೊತ್ತಾಗದಿ. ನೀವೇನು ಊಟ ಮಾಡಿಲ್ಲ ಅನ್ಸುತ್ತೆ ಪಾಪ. ಊಟ ಮಾಡೋಗಿ ಆಯ್ತು ನಮ್ದು. ಸರಿ ಆಯ್ತು ಬತ್ತಿ ಮತ್ತೆ ಬಿಗ್ರೆ. ಹೊಲ್ತದ್ದು ದನ ಬಿಡ್ಬೇಕು, ನಾವು ಹೊತ್ತಂತೆ ನೋಡ್ಕೊಂಡು ಹೋಗೋದ ಅಂತ ಬಂದ ಬರೋ. ಮತ್ತೆ ಇನ್ನೊಂದು ದಿನ ಬತ್ತೀವಿ ಫ್ರೀ ಇದ್ದಾಗ. ಹೊಲ್ತದ್ದು ದನ ಕೊರಿಯೋವೆಲ್ಲ ಮೊನ್ನೆ ತವವೆ ಅಟ್ಕೆ ಹೋಗ್ಬೇಕು. ಬತ್ತೀವಿ ಮತ್ತೆ ಹೇಳ್ದೆ ಬಿಗ್ರಿಗೂ ಬಂದಿದ್ರು ಅಂತ. ಇನ್ನೊಂದು ದಿನ ಬತ್ತೀವಂತೆ, ಅವ್ರನ್ನ ಮಾತಾಡ್ಸ್ಬೇಕಿತ್ತು. ಆಲೆ ಇಷ್ಟೊತ್ತಾಗೋದಲ್ಲ, ದನ ಬಿಡ್ಬೇಕು, ಬಸ್ ಹೊಂಡಾಯ್ತದೆ. ನೀವೇ ಫ್ರೀ ಮಾಡ್ಕೊಂಡು ಕಂಡು ಹೇಳ್ತೀರಿ ಬನ್ನಿ ಒಂದ್ಸರಿ ನಮ್ಮೂರಿಗೆ. ಒಂದು 2 ದಿನ ಇದ್ದು ಬರೋರಂತೆ. ಬನ್ನಿ ಬಿಗ್ರೆ, ಬೇಜಾರು ಮಾಡ್ಕೊಬೇಡಿ. ಹಿಂಗೆ ಬಂದು ಹೊಂಟೈತವ್ರೆ ಅಂತವ ಅಲ್ತಾವ ಕೆಲಸ ಆಯ್ಕೊಂಡು ಬನ್ನಿ, ಏನು ಅನ್ಕೋಬೇಡಿ. ಅವಳು ಆಡ್ತಾಳೆ ಅಂತ ಊರಿಗೆ ಬಂದಾಗ ಬುದ್ಧಿ ಹೇಳಿ ಕಳಿಸ್ತೀನಿ ಅಂತೆ. ನೀವೇನು ಬೇಜಾರು ಮಾಡ್ಕೋಬೇಡಿ ಬಿಕ್ಕಮ್ಮ. ಇನ್ನೇನೋ ಪಾಪ ಹೇಳಿ ಕಳಿಸ್ತೀನಿ. ಇನ್ನೇನು ಮಾಡಿರಿ, ನಾನೇ ಬುದ್ಧಿ ಹೇಳಿ ಕಳಿಸಿ. ನೀವು ಸರಿ ಇನ್ನು ನೋಡಿ ಬುದ್ಧಿ ಕಲಿನಿರಲ್ಲ, ಇನ್ನೇನು ಹೇಳಿರಿ ಅವಳಿಗೆ. ಈ ಸರಿ ಬಂದಾಗ ಹೇಳಿ ಕಳಿಸ್ತೀನಿ, ಬೇಜಾರು ಮಾಡ್ಕೋಬೇಡಿ. ಸರಿ ಬತ್ತೀವಿ ಮತ್ತೆ. ಆಲೆ ಈಗ ಬಂದಿದ್ದೀರಿ, ಆಲೆ ಹೋಯ್ತೀನಿ ಅಂತಿರಲ್ಲ ಬಿಗ್ರೆ. ಇರಿ ಸಂಜೆ ಬಸ್ಗೆ ಹೋಗೋರಂತೆ. ಅಲ್ಲೋಗಿ ಏನು ಮಾಡ್ತಿದ್ರಿ, ಬೀಗ್ರು ಬೇಕಾದ್ರೆ ಹೋಗ್ಲಿ. ಈಗ ಬಿಕ್ಕೆ ಹೋಗ್ರಂತೆ ಸಂಜೆಲಿ. ಅವರೇ ಕೈಯೆಲ್ಲ ಅವೇ ಬೇಕಾದ್ರೆ ಕೊಯ್ಕೊಂಡು ತಗೊಂಡು ಹೋಗ್ರಂತೆ. ಸಂಜೆ ಬಸ್ಗೆ ಹೋಗ್ರಂತೆ. ಇರಿ ಹೊಲ್ತಕ್ಕೆ ಹೋಗೋರೆ ನಿಮ್ಮ ಬೀಗರುವೆ ಬರ್ತಾರೆ, ಮಾತಾಡ್ಸ್ಕೊಂಡು ಹೋಗ್ರಂತೆ. ಅಯ್ಯೋ ಬಿಕ್ಕಮ್ಮ ಇನ್ನೊಂದಿನ ಬರ್ತೀವಂತೆ. ನಾನು ಬರ್ದೆ ಹೋಗದೆ ಇರಿಕ್ಕದ ಸಂಬಂಧಿಕರಾದ್ಮೇಲೆ ಬರ್ತೀವಿ ಕಣ. ಏನು ಬೇಜಾರು ತಿಳ್ಕೊಬೇಡಿ, ದನ ಬಿಡ್ಬೇಕು. ಇನ್ನು ನೀವೇ ಫ್ರೀ ಮಾಡ್ಕೊಂಡು ಗಂಡ ಹೆಂಡ್ತಿರು ಬನ್ನಿ, ಫೋನ್ ಮಾಡ್ತೀನಿ. ಸರಿ ಬಿಗ್ರೆ ಆಯ್ತು, ಹೋಗಿದ್ದು ಬನ್ನಿ. ಎಲ್ಲರೂ ಹೆಂಗಿದ್ದೀರಪ್ಪ, ಚೆನ್ನಾಗಿದ್ದೀರಾ? ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡ್ರಪ್ಪ, ಹೆಚ್ಚು ಸಪೋರ್ಟ್ ಮಾಡ್ರಪ್ಪ. ಪ್ಲೀಸ್ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಎಲ್ಲರಿಗೂ ಧನ್ಯವಾದಗಳು ಕಂಡ್ರಪ್ಪ. ಪ್ಲೀಸ್ ಸಪೋರ್ಟ್ ಮಾಡ್ರಪ್ಪ.